ಎಸ್ ಮೇಡಮ್. ಮೇಡಮ್, ಮೆಟ್ರೋ ದರ ಏರಿಕೆ ಆಗ್ತಾ ಇದೆ, ಮತ್ತು ಮೆಟ್ರೋ ಈಗ ಸ್ಯಾಲ್ರಿ ಕೂಡ ಹೆಚ್ಚಿಗೆ ಏರಿಕೆ ಆಗ್ತಾ ಇಲ್ಲ, ದಿನ ಬೆಳಗ್ಗೆ ವಸ್ತುಗಳು ಕೂಡ ಏರಿಕೆ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳ್ತೀರಾ ಮೇಡಮ್? ಸರ್, ಇವತ್ತು ನಮ್ಗೇನಾಗಿದೆ ಅಂದರೆ ಬೆಂಗಳೂರಿನ ಜನಸಾಮಾನ್ಯರಿಗೆ ಬದುಕದೇ ಅಸಾಧ್ಯ ಆಗೋಗ್ಬಿಟ್ಟಿದೆ. ಕಾಸ್ಟ್ ಆಫ್ ಲಿವಿಂಗು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಪ್ರಪೋರ್ಷನೇಟ್ ಆಗಿ ನಮ್ಮ ಸ್ಯಾಲರಿಗಳು ಇವತ್ತು ಜಾಸ್ತಿ ಆಗ್ತಾ ಇಲ್ಲ. ನಾವು 5-10 ವರ್ಷದಿಂದ ಏನು ಸ್ಯಾಲರಿ ತೊಗೋತಾ ಇದ್ದೀವೋ ಹೆಚ್ಚು ಕಮ್ಮಿ ಅಷ್ಟೇ ತೊಗೋತಾ ಇದ್ದೀವಿ. 10,000 ತೊಗೊಳೋರು 11,000 ತೊಗೋತಾ ಇದ್ದೀವಿ ಅಷ್ಟೇ. ಆದರೆ ಬೆಲೆಗಳು ಮಾತ್ರ ಇವತ್ತು ಮನೆಗೆ ಒಂದು ರೇಷನ್ ತೊಗೋಬೇಕು ಅಂದರೆ ಮುಂಚೆ 3,000 ಖರ್ಚು ಮಾಡ್ತಿದ್ರೆ ಇವತ್ತು 6, 7, 8,000 ಖರ್ಚು ಮಾಡಬೇಕಾಗಿ ಬರ್ತಾ ಇದೆ. ಮಕ್ಕಳು ವಿದ್ಯಾಭ್ಯಾಸ ದುಬಾರಿ ಆಗ್ತಾ ಇದೆ, ಇವತ್ತು ಆರೋಗ್ಯ ಸೇವೆ ದುಬಾರಿ ಆಗ್ತಾ ಇದೆ. ಸೊ ನಾವು ಬದುಕೋದಕ್ಕೆ ಇಷ್ಟು ಕಷ್ಟಪಡ್ತಾ ಇರಬೇಕಾದ್ರೆ ಈಗ ಇವೆಲ್ಲ ಏನು ಕುಡಿಯೋ ನೀರು ಅಥವಾ ಎಲೆಕ್ಟ್ರಿಸಿಟಿ, ಟ್ರಾನ್ಸ್ಪೋರ್ಟೇಷನು ಇವೆಲ್ಲ ಸಹ ಒಂದು ನಮಗೆ ಸೌಲಭ್ಯ ಸಾರ್ವಜನಿಕರಿಗೆ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಇವತ್ತು ಸರ್ಕಾರ ಅದ್ರ ಕರ್ತವ್ಯದಿಂದ ಕಂಪ್ಲೀಟ್ ಆಗಿ ಕೈ ತೊಳ್ಕೊಂಡ್ಬಿಟ್ಟು ನಮ್ಮ ಕೈ ಮ್ಯಾನೇಜ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳಿ, ಕ್ವಾಲಿಟಿ ಕೊಡೋಕ್ಕಾಗ್ತಾ ಇಲ್ಲ ಅಂತ ಕುಂಟು ನೆಪಗಳನ್ನ ಕೊಟ್ಬಿಟ್ಟು ಇವತ್ತು ಎಲ್ಲ ಒಂದು ಫೆಸಿಲಿಟಿ ಸರ್ವಿಸು ಅಂತ ಏನಿದೆ ಎಲ್ಲ ಎತ್ಕೊಂಡು ಪ್ರೈವೇಟಿಗೆ ಕೊಡ್ತಾವ್ರೆ. ಕುಡಿಯೋ ನೀರು ಪ್ರೈವೇಟಿಗೆ ಕೊಡ್ತೀವಿ ಅಂತಾರೆ, ಎಲೆಕ್ಟ್ರಿಸಿಟಿ ಪ್ರೈವೇಟಿಗೆ ಕೊಡ್ತೀವಿ ಅಂತಾರೆ, ರೈಲ್ವೇಸ್ನ ಕೊಟ್ಟೇ ಬಿಟ್ಟಿದ್ದಾರೆ. ಇವಾಗ ಮೆಟ್ರೋನು ತೊಗೊಂಡೋಗಿ ಪ್ರೈವೇಟ್ಗೆ ಕೊಟ್ಟಿರೋದು. ಸೊ ಪ್ರೈವೇಟ್ನವ್ರು ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ಬರೀ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ಬಿಟ್ಟು ಇವತ್ತು ದಿನೇ ದಿನೇ ಅವರು ಫೇರ್ ಹೈಕ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾವು ಸಾಮಾನ್ಯ ಜನ ಈ ಫೇರ್ ಹೈಕ್ನ ನಾವು ಖಂಡಿಸ್ತೀವಿ. ಖಂಡಿತವಾಗೂ ಮೆಟ್ರೋ ಫೇರ್ ಹೈಕ್ನ ನಾವು ಒಪ್ಪೋದಿಲ್ಲ. ಮತ್ತೆ ಇವತ್ತು ಮೆಟ್ರೋಗೂ ಪರ್ಯಾಯವಾಗಿ ಇವತ್ತು ರಿಂಗ್ ರೈಲ್ವೆಗಳನ್ನ ಹಾಕಬೇಕು, ಬಸ್ ಫೆಸಿಲಿಟಿ ಇನ್ಕ್ರೀಸ್ ಆಗಬೇಕು, ನಂಬರ್ ಆಫ್ ರೂಟು, ನಂಬರ್ ಆಫ್ BMTC ಬಸ್ಗಳನ್ನ ಜಾಸ್ತಿ ಮಾಡಿ ಅನುಕೂಲ ಮಾಡಿ ಅಂತ ನಾವು ಕೇಳ್ತೀವಿ ಸರ್. ಮೇಡಮ್, ಏನೇ ಹೋರಾಟ ಬಂದ್ರು ಮಧ್ಯಕ್ಕೆ ತರೋದು ಒಂದೇ ಒಂದು ವಿಚಾರ, ಜಾತಿ ಧರ್ಮ. ಹೋರಾಟ ದಿಕ್ತಪ್ಸಕ್ಕೆ ಯಾಕೆ ಸರ್ ಇದು ಮಾಡ್ತಾರೆ ಅಂತ ಕೆಲವರಿಗೆ ಸರ್, ಹೋರಾಟ ದಿಕ್ತಪ್ಸಕ್ಕೆ ಮಾಡೋದು ಇವತ್ತಿಂದ ಅಲ್ಲ ಸರ್. ಇದು ನಮ್ಮ ಸ್ವಾತಂತ್ರ್ಯ ಹೋರಾಟದಿಂದಲೂ ನಮ್ಮ ಅನುಭವ ಇರೋದಂದ್ರೆ ಜನ ದೊಡ್ಡ ಮಟ್ಟದಲ್ಲಿ ಹೋರಾಟಕ್ಕೆ ಬರ್ತಿದ್ದಂಗೆನೆ ಭಾಷೆ ತರ್ತಾರೆ, ಲಿಂಗ ತರ್ತಾರೆ, ಧರ್ಮ ತರ್ತಾರೆ, ಜಾತಿ ತರ್ತಾರೆ, ಜನಗಳನ್ನ ಒಡೆಯಕ್ ನೋಡ್ತಾರೆ. ಇಲ್ಲಿ ನಾವು ನಮ್ಮ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಹೇಳಿದ ಮಾತನ್ನ ಸದಾಕಾಲ ನೆನ್ಪಿಟ್ಕೋಬೇಕು. ಬದುಕಿನ ಪ್ರಶ್ನೆಗೆ ಬಂದಾಗ ಇವತ್ತು ಎಜುಕೇಶನ್, ಎಂಪ್ಲಾಯ್ಮೆಂಟ್, ಹೆಲ್ತ್ ಈ ತರ ಒಂದು ಪ್ರಶ್ನೆಗಳಿಗೆ ಬಂದಾಗ ಹಿಂದೂ ಮುಸ್ಲಿಂ ಯಾವುದೇ ಒಂದು ಜಾತಿ ಧರ್ಮೀಯರ ಒಂದು ಇಂಟ್ರೆಸ್ಟ್ ಬೇರೆ ಅಲ್ಲ, ಎಲ್ಲರ ಇಂಟ್ರೆಸ್ಟ್ ಒಂದೇ. ಯಾರು ನೇತಾರರು ಇವತ್ತು ನಿಂತ್ಕೊಂಡು ಹಿಂದೂಗಳ ಇಂಟ್ರೆಸ್ಟ್ ಬೇರೆ, ಮುಸ್ಲಿಂ ಇಂಟ್ರೆಸ್ಟ್ ಬೇರೆ ಅಂತ ಹೇಳ್ತಾ ಇದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ನಿಮ್ಗೆ ಮೋಸ ಮಾಡ್ತಾ ಇದ್ದಾರೆ, ಅವ್ರನ್ನ ನಂಬೇಡಿ ಅಂತ ನೇತಾಜಿ ಹೇಳ್ತಾರೆ. ಅಂತ ಒಂದು ಅವ್ರ ನೇತಾಜಿ ಅವರ ಒಂದು ವಿಚಾರನ ನಾವು ಇಟ್ಕೊಂಡು ಇವತ್ತು ಜನ ಒಂದಾಗಬೇಕು, ಎಲ್ಲ ಅನ್ಯಾಯನ ನಾವು ಪ್ರಶ್ನೆ ಮಾಡಬೇಕು ಸರ್. ಮತ್ತೆ ಮೇಡಮ್, ಇನ್ನೊಂದು ವಿಚಾರ ಅಂತವ್ರೆ, ಬೆಲೆ ಏರಿಕೆ ಕೂಡ ದಿನ ದಿನ ಹೆಚ್ಚಾಗ್ತಾ ಇದೆ. ಯಾಕೆ ಇಷ್ಟು ಸಾಲ ಅಷ್ಟು ಸಾಲ ಅಂತ ಹೇಳ್ತಾರೆ? ನೀಡ್ಸು ಈಗ ನಮ್ಮ ಹಕ್ಕು, ನನ್ನ ರೈಟ್ಸು, ನಮ್ಮ ಹಕ್ಕು ನಾವು ಕೇಳೋ ತಪ್ಪಾಗಿದೆ ಪ್ರಜಾಪ್ರಭುತ್ವದಲ್ಲಿ. ಪ್ರಜಾಪ್ರಭುತ್ವ ಏನಿದೆಯಲ್ಲ ಸರ್, ಪ್ರಜಾಪ್ರಭುತ್ವ ಇವತ್ತು ಎಲ್ಲ ಜನಗಳ ಪ್ರಜಾಪ್ರಭುತ್ವ ಆಗಿಲ್ಲ. ಕೆಲವು ಶ್ರೀಮಂತ ಜನಕ್ಕೆ ಡೆಮೋಕ್ರಸಿ ಯಾರಿಗೆ ಅಂದ್ರೆ ದುಡ್ಡಿರೋರ್ಗೆ. ನೀವು ದುಡ್ಡಿದ್ರೆ ಎಜುಕೇಶನ್, ದುಡ್ಡಿದ್ರೆ ಹೆಲ್ತ್, ದುಡ್ಡಿದ್ರೆ ಊಟ, ದುಡ್ಡಿದ್ರೆ ಆರೋಗ್ಯ, ಇಲ್ಲ ಅಂದ್ರೆ ನೀವು ಸತ್ತೋಗ್ಬಿಡು. ಅಂದ್ರೆ ಈ ಪ್ರಜಾಪ್ರಭುತ್ವ ಜನಕ್ಕೆ ಸೇರಿದಲ್ಲ ಸರ್. ಭಗತ್ ಸಿಂಗ್ ಇದ್ರ ವಿರುದ್ಧ ಅವತ್ತೇ ಎಚ್ಚರಿಕೆ ಕೊಟ್ಟರು. ಈ ರೀತಿ ಏನಾದ್ರು ಫ್ಯಾಕ್ಟ್ರಿ, ಮಿಲ್ ಮಾಲೀಕರ ಕೈಲಿ ಇವತ್ತು ಅಧಿಕಾರ ಬಂದ್ರೆ ನಮ್ಮ ದೇಶ ಅಧೋಗತಿಗೆ ಹೋಗುತ್ತೆ. ಅಧಿಕಾರ ಬರ್ಬೇಕಾಗಿದ್ದು ಕಾರ್ಮಿಕರು, ರೈತರ ಕೈಲಿ ಬರ್ಬೇಕು. ಏನು ಆಗಿನ ಕಾಲದಲ್ಲಿ ಭಗತ್ ಸಿಂಗ್ ಬದುಕಿದ್ದಾಗ ಸೋವಿಯತ್ ಯೂನಿಯನ್ ಇತ್ತು, ಸ್ಟಾಲಿನ್, ಲೆನಿನ್ ಬದುಕಿದ್ರು, ಅಲ್ಲಿ ಕಾರ್ಮಿಕರ ರಾಜ್ಯ ಇತ್ತು. ಎಲ್ಲರಿಗೂ ಫ್ರೀ ಎಜುಕೇಶನ್, ಫ್ರೀ ಹೆಲ್ತ್, ಫ್ರೀ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಫ್ರೀ ಕೊಟ್ಟಿದ್ರು, ಎಲ್ಲ ಅನುಕೂಲಗಳು. ಅಂಥದ್ದನ್ನ ನಾನು ಕಟ್ಟಬೇಕು, ಸಮಾಜವಾದಿ ಭಾರತ ಬೇಕು ಅಂತೇಳಿ ಭಗತ್ ಸಿಂಗ್ ಹೋರಾಡಿದ್ರು ಸರ್. ಅನ್ಫಾರ್ಚುನೇಟ್ಲಿ ಅವರೆಲ್ಲ ಎಂಗೇಜ್ ಅಲ್ಲಿ ಹುತಾತ್ಮರಾಗೋದ್ರು. ನಮಗೆ ಈ ಒಂದು ದೊಡ್ಡ ದೊಡ್ಡ ಕ್ಯಾಪಿಟಲಿಸ್ಟ್ ಕೈಲಿಗೆ ಇವತ್ತು ದೇಶ ಸಿಕ್ತು. ಅವ್ರು ಏನು ವಾರ್ನ್ ಮಾಡಿದ್ರು ಆ ದುಸ್ಥಿತಿ ನಾವು ಅನುಭವಿಸ್ತಾ ಇದೀವಿ. ಇವತ್ತು ನಾವು ಅವ್ರ ವಿಚಾರನ ಮುಂದೆ ತಗೊಂಡೋಗಿ ನಮ್ಮ ದೇಶದಲ್ಲಿ ಕಾರ್ಮಿಕರು, ರೈತರ ಪರವಾಗಿರೋ ಒಂದು ರಾಜ್ಯ ಬರೋವರೆಗೂ ಈ ಒಂದು ದುಡ್ಡಿಗೆ ಸಾಯುವಂತ ಒಂದು ಸೊಸೈಟಿಯಲ್ಲಿ ಜನಗಳ ಒಂದು ನೆಸೆಸಿಟಿ ಯಾವಾಗಲೂ ಮೂಲೆ ಗುಂಪು ಆಗೇ ಆಗುತ್ತೆ ಸರ್. ಥ್ಯಾಂಕ್ ಯು ಮ್ಯಾಮ್.